ನಮಸ್ಕಾರ. ನಾನು ಬಸವರಾಜು. ಪಕ್ಷ ತೊರೆಯುವಂತಹ ಕೆಟ್ಟ ಆತುರದ ನಿರ್ಧಾರಕ್ಕೆ ಯಾರಾದ್ರೂ ಬಂದಿದ್ದಾರಾ ರಾಜ್ಯ ಕಾಂಗ್ರೆಸ್ನಲ್ಲಿ? ಈ ಪ್ರಶ್ನೆ ಉದ್ಭವಿಸೋದಕ್ಕೆ ಕಾರಣ ಇದೆ. ಇವತ್ತು ಮಹತ್ವದ 2 ಫೋಟೋಗಳು ಇಬ್ಬರು ನಾಯಕರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಲಗತ್ತಿಸಿರುವಂತದ್ದನ್ನ ನೋಡಬಹುದು. ವಿಶೇಷ ಅಂದ್ರೆ ಸಿದ್ದರಾಮಯ್ಯ ಅವರ ಜೊತೆಲಿ ಹಿಂದುಳಿದ ನಾಯಕರು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಿಂದುಳಿದ ವರ್ಗಗಳ ಹಿರಿಯಣ್ಣ ಮತ್ತು ಇನ್ನೊಬ್ಬ ಅಣ್ಣ ಇಬ್ರೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಅದು ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್. ಈ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡ್ರೆ ಹರಿಯಾಣದಲ್ಲಿ ಕೂತವ್ರಿಗೆ ಉರಿ ಶುರುವಾಗತ್ತೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಮತ್ತೊಬ್ಬ ನಾಯಕರು ತಖತೈ ತಖತೈ ಅಂತ ಕುಣಿತಾರೆ. BK ಹರಿಪ್ರಸಾದ್ ಅವರು ಹರಿಯಾಣ ಕಾಂಗ್ರೆಸ್ ಉಸ್ತುವಾರಿ. ಅವರು ದೆಹಲಿಯಿಂದ ತಂದಂತಹ ರಿಪೋರ್ಟ್ ಏನು? ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತಹ ರಿಪೋರ್ಟ್ ಇದು ಒಂದು. ಮತ್ತೊಂದು ಕಡೆ ಇನ್ನೊಂದು ಕಥೆಯನ್ನ ನಿಮ್ಗೆ ಹೇಳ್ಬಿಡ್ಬೇಕು. ಬಹುಪಾಲು ಕಡೆ ಚರ್ಚೆ ಆಗ್ತಿರುವಂತದ್ದು, ಕರ್ನಾಟಕ ಸರ್ಕಾರದ ಬದಲಿಗೆ ನೆರೆಯ ತೆಲಂಗಾಣ ಸರ್ಕಾರವನ್ನ ಶೇಕ್ ಮಾಡಿದ್ರೆ ರಾಜ್ಯದ ಕಾಂಗ್ರೆಸ್ ಒಬ್ಬ ನಾಯಕನಿಗೆ ಅತ್ಯುನ್ನತ ಸ್ಥಾನವನ್ನ BJP ಕೊಡುತ್ತೆ ಅನ್ನುವಂತಹ ಒಂದು ಚರ್ಚೆ ನಡೀತಿರುವಂತದ್ದು. ಪಕ್ಷ ತೊರೆಯುವ ಚರ್ಚೆಗಳು ಕೂಡ ತಳುಕು ಹಾಕಿಕೊಂಡಿರೋದು ಇದಕ್ಕೆ. ಕೆಲವರು ಹೇಳ್ತಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ, ಮೇ 15ನೇ ತಾರೀಕು ಹುಟ್ಟು ಹಬ್ಬಕ್ಕೆ ಗಿಫ್ಟ್ ಕೊಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅಂತೆಲ್ಲ. ಆ ತರದ್ದು 5ನೇ ಭವಿಷ್ಯವಾಣಿ ಇದು. ಈ ಹಿಂದಿನ 4 ಭವಿಷ್ಯವಾಣಿ ಠುಸ್ ಪಟಾಕಿ ಆಗಿವೆ, ಈಗ 5ನೇದು. ಇದರ ಮಧ್ಯೆ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ, ತೆಲಂಗಾಣದ ಎಕ್ಸಾಂಪಲ್. ತೆಲಂಗಾಣ ಸರ್ಕಾರವನ್ನ ಕೆಡವುವಂತಹ ಹೊಣೆಗಾರಿಕೆಯೊಂದನ್ನ BJPಯ ದೆಹಲಿಯ ನಾಯಕರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ನಾಯಕರೊಬ್ಬರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದೇ ಕಾರಣಕ್ಕೆ ಹರಿಯಾಣದಲ್ಲಿ ರಾಜ್ಯಸಭಾ ಸದಸ್ಯನನ್ನ ಸೋಲಿಸೋದಕ್ಕೆ ಸುರ್ಜೇವಾಲಾ ಟೀಮ್ನ 5 ಶಾಸಕರು BJP ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿ ಅಡ್ಡ ಮತದಾನ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಅವರನ್ನ ಉಚ್ಚಾಟನೆ ಮಾಡಿಸಿದ್ರು. ಇದೇ BK ಹರಿಪ್ರಸಾದ್. ತೆಲಂಗಾಣದ ಲೆಕ್ಕ ಏನು? ನಿಮಗೊಂದು ಸ್ಪಷ್ಟವಾದ ಚಿತ್ರಣ ಕೊಡಬೇಕು. ತೆಲಂಗಾಣ ಕೂಡ ಹೇಗಿದೆ ಅಂದ್ರೆ, ಇಲ್ಲಿ ಮೇ 20, 2023 ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಮೈಕ್ ಮುಂದೆ ನಿಂತಾಗ 3-4 ನಿಮಿಷಗಳ ಕಾಲ ಕರತಾಡನ, ಚಪ್ಪಾಳೆ, ಶಿಳ್ಳೆ, ಅಹಿಂದ ವರ್ಗ ಖುಷಿಯಿಂದ ಕುಣಿದಾಡಿತ್ತು ಕಂಠೀರವ ಸ್ಟೇಡಿಯಂನಲ್ಲಿ. ಅಂಥದ್ದೇ ದೃಶ್ಯ ಡಿಸೆಂಬರ್ 7, 2023 ತೆಲಂಗಾಣ ಸರ್ಕಾರದ ಪದಗ್ರಹಣ ಸಂದರ್ಭ. ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಪ್ರಮಾಣವಚನ ಸಂದರ್ಭದಲ್ಲಿ ಅಂತಹ ಜಯಘೋಷ ಕಾಣಿಸ್ಲಿಲ್ಲ. DCM ಪ್ರಮಾಣವಚನ ಸಂದರ್ಭದಲ್ಲಿ ಅಂತಹ ಶಿಳ್ಳೆ ಚಪ್ಪಾಳೆ ಕೇಳಿಸ್ಲಿಲ್ಲ. ಆದ್ರೆ ಒಂದು ಹೆಣ್ಣು ಮಗಳು ಸೀತಕ್ಕ ಅಂತ ಅಲ್ಲಿ ಫೇಮಸ್ ಆಗಿರುವಂತಹ ಅಪ್ಪಟ ಅಹಿಂದ ಹೆಣ್ಣು ಮಗಳು, ಸಿದ್ದರಾಮಯ್ಯ ಅವರ ಫಿಮೇಲ್ ವರ್ಷನ್ ಅಂದ್ರೆ ತಪ್ಪಾಗೋದಿಲ್ಲ, ತೆಲಂಗಾಣದಲ್ಲಿ ಮುಳುಗು ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗಿ ಬರ್ತಿರ್ತಕ್ಕಂತಹ ಹೆಣ್ಮಗಳು ದನ್ಸಾರಿ ಅನ್ಸೂಯ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯ ಸಚಿವೆ ಆಗಿರುವಂತದ್ದು. ಆ ಹೆಣ್ಮಗಳು ಪ್ರಮಾಣ ವಚನ ಸ್ವೀಕಾರಕ್ಕೆ ಮೇಜಿನ ಮುಂದೆ ನಿಂತಾಗ 10 ನಿಮಿಷಗಳ ಕಾಲ ಶಿಳ್ಳೆ ಚಪ್ಪಾಳೆ, ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾದಕ್ಕೆರಗಿ ನಮಸ್ಕಾರ ಮಾಡಿ ಹೋಗ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಇರ್ತಾರೆ. ಆದ್ರೆ ಈ ಇಬ್ಬರ ಭೇಟಿ ಆದಾಗ ಆ ವೇದಿಕೆಯಲ್ಲಿ ಅಕ್ಷರಶಃ ವಿದ್ಯುತ್ ಸಂಚಲನ ಕಾಣಿಸಿಕೊಂಡಿತ್ತು. ಅಷ್ಟರ ಮಟ್ಟಿಗೆ ಅಹಿಂದ ವರ್ಗ ಕುಣಿದು ಕುಪ್ಪಳಿಸಿತ್ತು. ಆ ಹೆಣ್ಣು ಮಗಳನ್ನ ಇವತ್ತು ತೆಲಂಗಾಣ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ನೋಡ್ತಿದೆ. ರೇವಂತ್ ರೆಡ್ಡಿ ಇರ್ತಾರೋ ಬಿಡ್ತಾರೋ, ಮೂಲ ಎಲ್ಲೆಲ್ಲಿಂದಲೋ ಬಂದಿರುವಂತವ್ರು. ಒಂದು ವೇಳೆ ವ್ಯತ್ಯಾಸ ಆದ್ರೆ ಅಲ್ಲಿಗೆ ಸೀತಕ್ಕ ಬಂದು ಕೂತ್ರೆ, ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ತೆಲಂಗಾಣದಲ್ಲಿ ಇನ್ನೂ 2 ಟರ್ಮ್ ಕಾಂಗ್ರೆಸ್ಗೆ ಅದ್ಭುತ ಅವಕಾಶಗಳಿದಾವೆ. ಇದು ಕಣ್ಣು ಮುಂದೆ ಇರುವಂತಹ ಒಂದು ಚಿತ್ರ. ಅಂತವರಿಗೂ ಕೂಡ ದ್ರೋಹವೆಸಗಿ ಅಹಿಂದ ವಿರೋಧಿ ಪಟ್ಟ ಕಟ್ಕೊಂಡಿರೋರು ಬೇರೆ ಪ್ಲಾನ್ ಅಲ್ಲಿದ್ದಾರೆ ಅನ್ನೋದಕ್ಕೆ ಇವತ್ತಿನ 2 ಫೋಟೋಗಳು ಎಕ್ಸಾಂಪಲ್. ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, BK ಹರಿಪ್ರಸಾದ್ ಅವರು, ಒಬ್ರು ಕುರುಬ ಸಮಾಜದ ನಾಯಕರು, ಮತ್ತೊಬ್ರು ಈಡಿಗ ಬಿಲ್ಲವ ಸಮಾಜದ ನಾಯಕರು ಒಟ್ಟಿಗೆ ಕೂತಾಗ ಅಹಿಂದ ನಾಯಕತ್ವದ ಸರ್ಕಾರ ಏನಿದೆ ಇದು
ಕೇವಲ ಒಂದು ಸಮಾಜದ್ದಲ್ಲ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಸರ್ಕಾರ ಅಂತ ಕಾಂಗ್ರೆಸ್ ಏನ್ ಹೇಳ್ತಿದೆ, ಅಂತಹ ನಾಯಕತ್ವ ಒಟ್ಟಿಗೆ ಕೂತಾಗ ಉರಿ ಕೆಲವರಿಗಾಗಿರುತ್ತೆ. ಆ ಕಾರಣಕ್ಕೋಸ್ಕರನೇ ನನ್ನ ನಾಯಕತ್ವದಲ್ಲೇ 136 ಸ್ಥಾನ ಗೆದ್ದಿದ್ದು. ಆಗಸ್ಟ್ 3, 2022 ದಾವಣಗೆರೆಯಲ್ಲಿ ಶಾಮನೂರಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಸಿದ್ದರಾಮೋತ್ಸವ. ಇದೇ ನಾಯಕರೊಬ್ಬರು ಸಿದ್ದರಾಮಯ್ಯ ಅಂತ ಹೇಳಿ ಮುಗಿಸಿದ ಕ್ಷಣದಿಂದ ಸುದೀರ್ಘ 9 ನಿಮಿಷಗಳ ಕಾಲ ಶಿಳ್ಳೆ ಚಪ್ಪಾಳೆ ಕರತಾಡನ ಬಂದಾಗ ಈ ನಾಯಕರು ಮೇಜ್ ಮೇಲೆ ನಿಂತ್ಕೊಂಡು ಕಣ್ಣು ಕೆಂಪಗೆ ಮಾಡ್ಕೊಂಡು ನೋಡಿದ್ರಲ್ಲ, ಅಂಥದ್ದೊಂದು ಕ್ರೇಜ್, ಅಂಥದ್ದೊಂದು ಜನಪ್ರಿಯತೆ ಯಾರು ತೋರಿಸ್ತಾರೋ ಅವರ ಕಾರಣಕ್ಕೆ 136 ಸ್ಥಾನ ಗೆದ್ದಿದೆ ಅಂದ್ರೆ ಬಹುಪಾಲು ಜನ ಒಪ್ಕೋಬಹುದು. ತಮ್ಮವ್ರ ಹತ್ರನೇ ಹೇಳ್ಕೊಂಡು ನಲ್ಪಾಡನ್ ಟೀಮ್ ಹತ್ರ ಜೈ 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 ಅಂತ ಹನಿಸಿಕೊಳ್ಳುವಂತಹ ನಾಯಕರು ಅವರ ಜಿಲ್ಲೆ ಆಚೆಗೆ ಯಾರನ್ನೂ ಕೂಡ ಗೆಲ್ಲಿಸಿಕೊಳ್ಳುವಷ್ಟು ಸಮರ್ಥರಲ್ಲ, ಸಾಮರ್ಥ್ಯವೂ ಇಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದ ಒಂದು ವಾದ. ಇನ್ನೊಬ್ರು ನಾಯಕರು ಇವತ್ತು ಉಪಮುಖ್ಯಮಂತ್ರಿ, ಇನ್ನೆಷ್ಟು ದಿನಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಗೊತ್ತಿಲ್ಲ, ಡಿ.ಕೆ. ಶಿವಕುಮಾರ್ ಬಿಜೆಪಿಯ ಮಹತ್ವದ ನಾಯಕರ ಜೊತೆಯಲ್ಲಿ ಕಾಣಿಸ್ಕೊಳ್ತಾರೆ. ಬನಶಂಕರಿ ಜಂಕ್ಷನ್ ನಲ್ಲಿ ಪಾದಾಚಾರಿಗಳ ಸೈವಾಕ್ ನಿರ್ಮಾಣಕ್ಕೆ ಅಡಿಗಲ್ಲು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿ ಕೂಡ ಮಹತ್ವದ ಚರ್ಚೆ ಆಗಿದೆ. ಅದು ದೆಹಲಿಯಲ್ಲಿ ಕೊಟ್ಟಂತಹ ಒಂದು ಮಿಷನ್ ಕಾರ್ಯರೂಪಕ್ಕೆ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಮತ್ ಫಸ್ಟ್ ಆಫ್ ಆಲ್ ಪಕ್ಷ ಬಿಟ್ಟೋಗೇ ಹೋಗ್ತಾರೆ, ಹೋಗಲ್ಲ, ಇವೆಲ್ಲವೂ ಕೂಡ ಚರ್ಚೆಗಳೇ. ಕಾರ್ಯರೂಪಕ್ಕೆ ಬಂದ್ಮೇಲೆ ಗೊತ್ತಾಗತ್ತೆ. ಅರೆ ಮೇ 15 ನಂತರ ಏನ್ ಬೇಕಾದ್ರೂ ಆಗತ್ತೆ ಅನ್ನೋದಾದ್ರೆ 11 ಶಾಸಕರು ಕಣ್ಮರೆ ಆಗಬಹುದೇ ವಿನಃ 136ರಲ್ಲಿ ಕ್ಲಿಯರ್ ಮೆಜಾರಿಟಿಯ ಸರ್ಕಾರಕ್ಕೆ ಸಣ್ಣದೊಂದು ಮುಕ್ಕು ಕೂಡ ಆಗೋದಿಲ್ಲ. ಬಿ.ಕೆ. ಹರಿಪ್ರಸಾದ್ ಅವರು ತಂದಂತಹ ರಿಪೋರ್ಟ್ ಕೂಡ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದ್ದು, ಡೋಂಟ್ ವರಿ ನಾವೆಲ್ಲ ಒಟ್ಟಿಗಿದ್ದೀವಿ, ಇದು ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತುವ ನಾಯಕರ ಸರ್ಕಾರ, ನಾವು ಗಟ್ಟಿಯಾಗಿದ್ದೀವಿ, ಒಂದು ವೇಳೆ ಬದಲಾವಣೆ ಆದ್ರೆ ದಲಿತರೊಬ್ಬರೇ ಮುಖ್ಯಮಂತ್ರಿ ಆಗ್ತಾರೆ, ಅದು ಖರ್ಗೆನೋ ಮಲ್ಲಿಕಾರ್ಜುನ್ ಖರ್ಗೆನೋ ಅಥವಾ ಪರಮೇಶ್ವರ್ ಅವರು ಅನ್ನುವಂತಹ ರಿಪೋರ್ಟ್ ಮುಖ್ಯಮಂತ್ರಿಗಳ ಕೈ ಸೇರಿದೆ ಅನ್ನುವಂಥದ್ದು ಚರ್ಚಿತ ವಿಚಾರ. ಅಲ್ಲಿಗೆ ಒಂದಂತೂ ಪಕ್ಕ, ನೀವು ಎಲ್ಲಿಗೋದ್ರು ಏನ್ ಮಾಡ್ಕೊಂಡು ಎಷ್ಟೇ ಎಗರಾಡಿದ್ರು ಇನ್ನೊಂದು 15 ಡೇಟ್ಗಳನ್ನು ಫಿಕ್ಸ್ ಮಾಡ್ಕೊಂಡ್ರು ಕೂಡ ಮುಖ್ಯಮಂತ್ರಿ ಅಹಿಂದ ನಾಯಕನೇ ಆಗಿರ್ತಾನೆ. ಅದು ಸಿದ್ದರಾಮಯ್ಯ, ಖರ್ಗೆ, ಪರಮೇಶ್ವರ್ ಯಾರೇ ಇರಬಹುದು. ಭವಿಷ್ಯದ ಕರ್ನಾಟಕ ಕಾಂಗ್ರೆಸ್ಗೆ ಇದು ಅತ್ಯಗತ್ಯ. ಇಲ್ಲ ಅಂದ್ರೆ ಅಹಿಂದ ನಾಯಕರ, ಅಹಿಂದ ಮತವರ್ಗದ ಆಕ್ರೋಶ ಸರ್ಕಾರಗಳನ್ನ ಸುಲಭಕ್ಕೆ ಚೇಂಜ್ ಮಾಡಿ ಬಿಸಾಕತ್ತೆ. ಬಿಜೆಪಿ ಬರಬಹುದು, JDSಗೂ ಕೂಡ ಅವಕಾಶಗಳು ಸಿಗಬಹುದು, ಇಲ್ಲ ಅಂತಲ್ಲ. ಆದ್ರೆ ಅವರೂ ಕೂಡ ಇನ್ನು ಮುಂದೆ ಅಹಿಂದ ಅನ್ಲೇಬೇಕು, ಅಹಿಂದ ಜೈ ಅಂತ ಕರೀಲೇಬೇಕು. ಕೊನೆ ಪಕ್ಷ ಹಿಂದುಳಿದವರು ದಲಿತರ ಪರವಾಗಿ ಆದ್ರೂ ಕೂಡ ಧ್ವನಿ ಎತ್ತಬೇಕಾಗತ್ತೆ. ಹಾಗಿದ್ರೆ ಉಪಮುಖ್ಯಮಂತ್ರಿಗಳಾಗೇ ಉಳಿತಾರ ಅಥವಾ ಮುಖ್ಯಮಂತ್ರಿ ಆಗೋಕೆ ಸಾಧ್ಯ ಇದೆಯಾ? ತೆಲಂಗಾಣ ಸರ್ಕಾರವನ್ನ ಕೆಡುವಂತಹ ಪ್ರಯತ್ನ, ಇಲ್ಲೇ 11 ಜನ ಅಂದ್ರೆ ಇನ್ನು ತೆಲಂಗಾಣದ ಲೆಕ್ಕ ಏನಾಗಬಹುದು? ಒಂದು ವೇಳೆ ಅಂಥದ್ದೇನಾದ್ರೂ ಮಾಡಿ ಯಾರಾದ್ರೂ ಪಕ್ಷ ತೊರೆದ್ರೆ ಬೇರೆ ಪಕ್ಷಗಳಲ್ಲಿ ಇನ್ನೆಷ್ಟು ದಿನಗಳ ಕಾಲ ಅವರು ಉಳಿಬಹುದು? ಇಲ್ಲಿನ ಮತವರ್ಗವನ್ನು ನೆಚ್ಚಿಕೊಂಡು ಅಹಿಂದದ ವಿರೋಧವನ್ನು ಕಟ್ಟಿಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಆಗುತ್ತಾ? ಕಮೆಂಟ್ ಮಾಡಿ.